ಶರಣ್ರಿಪ್ಪ ಎಲ್ಲ ಶಾಣೆ ಮಂದಿಗೆ. ನಾನು ಬಿಜಾಪುರದ ಗುಮ್ಮಟನಗರಿ ಶಕ್ತಿ ಕುಮಾರ್ ಮಾತಾಡಿದ್ದೀನಿ. ಇವತ್ತು ನಾವು ಏನಪ್ಪ ಅಂದ್ರೆ ಒಂದು ವಿಶೇಷವಾದ ಸುದ್ದಿ ಏನು ತಂದೇವಪ್ಪ ಅಂದ್ರೆ ಇದೇ ವಿಶೇಷವಾಗಿ ಅಂತ ಏನಿಲ್ಲ, ಎಲ್ಲರಿಗೂ ಗೊತ್ತಿದ್ದ ವಿಷಯ ಐತಿ. ಉತ್ತರ ಕರ್ನಾಟಕ ಕಲಾವಿದರ ರಕ್ಷಣೆ ಹಾಗೂ ಹೋರಾಟ ಸಮಿತಿ, ಹೋರಾಟ ವೇದಿಕೆ ಸಮಿತಿ ಅಂದ್ರೆ ಒಂದೇ, ವೇದಿಕೆ ಒಂದೇ. ಈಗ ನಾವು ಮತ್ತು ಧ್ವನಿ ಎತ್ತಿದ್ದೀವಿ ಭಾಳ ಜನ. ನಾವು ನೋಡ್ರಿ, ಯಾರ್ದು ವೈಯಕ್ತಿಕವಾಗಿ ನಾವು ಯಾರ್ದು ಮಾತಾಡೋಂಗಿಲ್ಲ. ನಾವು ಇಲ್ಲೇನಪ್ಪ ಅಂದ್ರೆ ಎಲ್ಲರ ಬಗ್ಗೆನೂ ಇವತ್ತು ಚಲನಚಿತ್ರಗಳಾಗಲಿ, ನಾಟಕಗಳಾಗಲಿ, ಯೂಟ್ಯೂಬ್ಗಳಾಗಲಿ, ಜಾನಪದಗಳಾಗಲಿ, ಎಲ್ಲಿ ಸಿನಿಮಾಗಳಲ್ಲಿ ಅಶ್ಲೀಲ ಹಾಡುಗಳಾಗಲಿ, ಅಶ್ಲೀಲ ಸನ್ನಿವೇಶಗಳಾಗಲಿ, ಈಗ ಮತ್ತು ನೀವು ಮೊದಲೆಲ್ಲ ಮಾಡ್ಯಾರ್ರಿ, ಈಗ್ಯಾಕೆ ನೀವು ಹೇಳಕತ್ತೀರಿ ಅಂತ ಅನ್ಬೇಡ್ರಿ. ಕರೆ ನೀವು ಎಲ್ಲರೂ ಹೌದಪ್ಪ, ನಾವು ಅಶ್ಲೀಲತೆ ವಿರುದ್ಧ ಅದೇವಿ ಸರ. ನಾವೇನು ಯಾವೇ ಬರೀ ಜಾನಪದವ್ರಿಗೆ ಅಷ್ಟೇ ಟಾರ್ಗೆಟ್ ಅಂತಿಲ್ಲ, ನಾವು ಎಲ್ಲರಿಗೂ ಹೇಳತ್ತೀವಿ. ಎಲ್ಲರೂ ಹೌದ್ರಿ ಶಕ್ತಿಕುಮಾರ್ ಅವರು, ನೀವು ಎಲ್ಲರೂ ಅಶ್ಲೀಲತೆ ಎಲ್ಲದ್ರ ವಿರುದ್ಧ ಹೋರಾಟ ಮಾಡಕತ್ತೀರಿ ಅಂದ್ರೆ ನಿಮ್ಗೆ ನಮ್ಮ ಬೆಂಬಲ ಐತಿ ಅನ್ನೋರು. ಕರೆ ಹೌದ್ರಿ ಸರ್, ಸಮಾಜದ ಬಗ್ಗೆ ಕಳಕಳಿ ಇರೋರು. ಏನು ಅಶ್ಲೀಲತೆ ನೋಡ್ರಿ, ಎಲ್ಲಿ ಹೋದ್ರು ಬರೀ ಡಬಲ್ ಮೀನಿಂಗ್ ಅದಾವು ಅವು ಕುರಿಂದ. ಯಾಕಂದ್ರೆ ಮೊದಲೇ ಮಕ್ಳು ಕೆಡ್ಲಾತಾವೆ, ಅವೆಲ್ಲ ನೋಡೋದ್ರಿಂದ ತೀರಾ ಮಕ್ಳು ಹಾಳಾಕ್ಕವು, ನಮ್ಮ ಮಕ್ಕಳು ಹಾಳಾಕ್ಕವ್ರಿ, ಸಮಾಜ ಹಾಳಾಕ್ಕದ. ಅಶ್ಲೀಲತೆ ಬ್ಯಾನ್ ಮಾಡೋಣ್ರಿ ಅನ್ನೋರು ಅವರು ಸಪೋರ್ಟ್ ಮಾಡೋರಿದ್ರೆ ನಮಗೆ ಖಂಡಿತವಾಗ್ಲೂ ನೀವು ಹೌದು ಶಕ್ತಿಕುಮಾರ್ ನಿಮ್ಮ ಜೊತೆ ನಾವು ಅದೇವಿ ಅಂತೇಳಿ ನೀವು ಹೇಳ್ರಿ. ಇಲ್ರಿ ಸರ, ನಾವು ಇನ್ನೇಗೊಬ್ಬ ಹಾಡ ಹಚ್ಚಿದ್ದವ, ನಾ ದೊಡ್ಡ ಸಾಹಿತ್ಯಗಾರದೀನಿ ಸರ, ನಾ ಭಾರಿ ಹಾಡ ಬರ್ದೀನಿ ರೀ ಅಂತಂದ, ಡಬಲ್ ಮೀನಿಂಗೇ ಬರ್ದೀನಿ ರೀ ಸರ್ ಅಂತಂದ. ಅದಕ್ಕೆ ನಾ ಅಂದೆ ನೀವು ಮನುಷ್ಯರಿಗೆ ಹುಟ್ಟಿಲ್ಲಪ್ಪ ಅಂತ ಹೇಳಿದೆ ನಾನು. ಯಾಕಂದ್ರೆ ಬ್ಯಾಡೋ ಅಂತ ಹೇಳ್ತೀನಿ. ಇಲ್ರಿ, ನಾವು ಮೊದಲು ಅವ ಉದಾಹರಣೆ ಕೊಟ್ಟ, ರವಿಚಂದ್ರದ್ದು ಎಮ್ಮು ನೋಡಿದೆ ಅಂದ. ನೋಡಪ್ಪ, ಅದು ಮೊದಲು ನೋಡ್ಯಾರ ಅವ್ರು ರವಿಚಂದ್ರ ಅವರು, ಈಗೇ ನೋಡ್ತಾರ. ಈಗ ಯಾರು ನೋಡಬೇಡ್ರಿ ಅಂತ ಹೇಳೇವು ನಾವು, ನೀನು ನೋಡೋಕೆ ಹೋಗಬೇಡ. ಅವಾಗ ಅವ್ರು ಎಮ್ಮೋ ನೋಡ್ಯಾರ. ಆವಾಗಿನ ಕಾಲದಾಗ ಕಾಶಿನಾಥವ್ರು ಡಬಲ್ ಮೀನಿಂಗ್ ಇದ್ದು, ಎಲ್ಲ ಕಡೆ ಡಬಲ್ ಮೀನಿಂಗ್ ಇದ್ದು. ಈಗ ಡಬಲ್ ಮೀನಿಂಗ್ ಬೇಡಪ್ಪ ಅಂತ ನಾ ಹೇಳಕತ್ತೀವಿ. ನೀವು ಹೊಟ್ಟೆಗೆ ಅನ್ನ ತಿಂತಿದ್ರಂದ್ರೆ ಹೌದ್ರಿ, ನಮ್ಮ ಮನ್ಯಾಗ ಸಂಸ್ಕೃತಿ ಐತಿ ಸರ, ನಾವು ಸಂಸ್ಕೃತಿಯಿಂದ ಬಂದವ್ರದೇವಿ. ನಮ್ಮದು ಮಕ್ಳು ಕೆಡ್ತಾವ್ರಿ, ನಮಗೂ ಹೆಂಡತಿ ಮಕ್ಕಳು ಕುಟುಂಬ ಐತ್ರಿ. ಎಲ್ರಿ ಒಂದು ನೋಡೋಕೆ ಹೋದಾಗ ನಾವು ಅಂತ ಅಶ್ಲೀಲತೆ ಕಂಡು ನೋಡಿ ನಮಗೂ ಅಸಹ್ಯ ಅಕ್ಕದ್ರಿ ಅನ್ನೋರು ಇದ್ರೆ ಅಂದ್ರೆ ಇಂಥವ್ರ ವಿರುದ್ಧ ನೀವು ಸಪೋರ್ಟ್ ಮಾಡಿರಿ. ಇಲ್ಲ ಸರ, ನಾವು ಅಶ್ಲೀಲತೆ ಬೇಕೇ ಬೇಕು ಸರ ತನ್ನವ್ರಿದ್ರೆ ದಯವಿಟ್ಟು ನಮ್ಮ ವಿಡಿಯೋ ನೋಡೋಕೆ ಹೋಗ್ಬೇಡ್ರಿ, ನೀವು ನಮ್ಮ ಜೊತೆ ಸಪೋರ್ಟು ಮಾಡೋಕೆ ಹೋಗ್ಬೇಡ್ರಿ. ಅದಕ್ಕೆ ನಾವೇನು ಮಾಡ್ಯವಪ್ಪ ಅಂತಂದ್ರೆ, ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ವಿಜಯಪುರ ಇವರಿಗೆ ವಿಜಯಪುರ ಜಿಲ್ಲೆಯಲ್ಲಿ ಜಾತ್ರೆಗಳಲ್ಲಿ ಹಬ್ಬ ಹರಿದಿನಗಳ ರಸಮಂಜರಿ ಹೆಸರಿನಲ್ಲಿ ಅಶ್ಲೀಲ ಜಾನಪದ ಹಾಡುಗಳು ಮತ್ತು ಅಶ್ಲೀಲ ಭಾಷೆ ಬಳಸಿ ಹಾಸ್ಯ ಮಾಡುವುದು, ಅಶ್ಲೀಲ ನೃತ್ಯ ಮಾಡುವುದು ಮತ್ತು ಚಲನಚಿತ್ರ ಹಾಗೂ ರಂಗಭೂಮಿ ನಾಟಕ ಮತ್ತು ಯೂಟ್ಯೂಬ್ಗಳಲ್ಲಿ ಅಶ್ಲೀಲ ಹಾಡುಗಳ ಮತ್ತು ದೃಶ್ಯಗಳನ್ನು ನಿಷೇಧಿಸುವ ಕುರಿತು ಅಂತೇಳಿ SP ಅವರಿಗೆ ನಾವು ಒಂದು ಲೆಟ್ರ್ ಬರ್ತೀವಿ. ಇದು 3ನೇ ತಾರೀಕಿಗೆ ನಾವು ಪ್ರೆಸ್ ಮೀಟ್ ಮಾಡಿ SP ಅವ್ರಿಗೂ ಕೂಡ ಈ ಒಂದು ನಾವು ಮನವಿನ ಕೊಡತ್ತೀವಿ. ಇದ್ರಾಗ ಒಂದು ವಿಶೇಷವಾಗಿ ಎಲ್ಲರೂ ಬರ್ತೀವಿ. ಈಗಾಗಲೇ ಅಶ್ಲೀಲ ಹಾಡುಗಳು, ಅಶ್ಲೀಲ ಹಾಸ್ಯ ಮಾಡಿದವರು ಮತ್ತು ಅಶ್ಲೀಲ ಹೆಣ್ಣು ಮಕ್ಕಳ ಕುರಿತು ವೇದಿಕೆಯ ಮೇಲೆ ಅಶ್ಲೀಲ ಪದಗಳನ್ನು ಬಳಸಿ ಕೆಲವೊಂದು ಕಲಾವಿದರ ವಿಡಿಯೋ ತುಣುಕುಗಳು ಮತ್ತು ಪೆನ್ಡ್ರೈವ್ ಮೂಲಕ ನಿಮ್ಮ ಗಮನಕ್ಕೆ ತರಬಯಸುತ್ತೇವೆ. ಅಂತಹ ಕಲಾವಿದರನ್ನು ತಮ್ಮ ಠಾಣೆಗೆ ಕರೆಯಿಸಿ ಸ್ವಯಂ ಪ್ರೇರಿತವಾಗಿ ಅವರ ವಿರುದ್ಧ ದೂರು ದಾಖಲಿಸಿ ಅವರಿಗೆ ಎಚ್ಚರಿಕೆ ನೀಡಿ ಸಮಾಜ ಸ್ವಾಸ್ಥ್ಯತೆಯನ್ನು ಕಾಪಾಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸುತ್ತೇವೆ. ಇದು ನಾವು SP ಅವ್ರಿಗೆ ಬರ್ದೇವಿ. ನಡುವೆಲ್ಲ ಬರ್ದೇವಿ. ಏನಪ್ಪ ಅಂದರೆ, ಮೇಲೆ ತಿಳಿಸಿದ ವಿಷಯದ ಪ್ರಕಾರ ಸಂಬಂಧಿಸಿದಂತೆ ಗಮನಕ್ಕೆ ತರಬಯಸದಂತೆ ಬಸವ ಜನ್ಮಭೂಮಿಯಾದ ವಿಜಯಪುರ ಜಿಲ್ಲೆಯಲ್ಲಿ ಸಾಕಷ್ಟು ಸಂತರು ಜ್ಞಾನಿಗಳು ಬಾಳಿ ಹೋದ ಈ ಜಿಲ್ಲೆಯಲ್ಲಿ ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರು ತಮ್ಮ ಜ್ಞಾನ ಭಂಡಾರದಿಂದ ಸಮಾಜಕ್ಕೆ ಒಳ್ಳೆಯ ಸಂದೇಶ ನೀಡಿದ್ದಾರೆ. ಆದರೆ ಈಗ ವಿಜಯಪುರ ಜಿಲ್ಲೆಯಲ್ಲಿ ಜಾತ್ರೆಗಳಲ್ಲಿ ಹಬ್ಬಗಳಲ್ಲಿ ರಸಮಂಜರಿ ಹೆಸರಿನಲ್ಲಿ ಅಶ್ಲೀಲ ಜಾನಪದ ಹಾಡುಗಳು ಮತ್ತು ಅಶ್ಲೀಲ ಭಾಷೆ ಬಳಸಿ ಹಾಸ್ಯ ಮಾಡುವುದು, ಅಶ್ಲೀಲ ನೃತ್ಯ ಮಾಡಿಸುವುದರಿಂದ ಸಮಾಜದ ಯುವ ಪೀಳಿಗೆಯ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತಿದೆ. ಜಾನಪದ ಹೆಸರು ಹೇಳಿ ಕೆಟ್ಟ ಸಾಹಿತ್ಯ ಬರೆಯಿಸಿ ಅವಾಚ್ಯವಾಗಿ ಹೆಣ್ಣು ಮಕ್ಕಳಿಗೆ ನಿಂದನೆ ಮಾಡುವುದರಿಂದ ಮತ್ತು ಚಿಕ್ಕ ಮಕ್ಕಳನ್ನು ವೇದಿಕೆ ಮೇಲೆ ಕರೆಯಿಸಿ ಅವರ ಬಾಯಿಂದ ಅವಾಚ್ಯ ಶಬ್ದಗಳನ್ನು ಹೇಳಿಸುವುದು ನಡೆದಿದೆ. ಇವುಗಳಿಗೆ ಕಡಿವಾಣ ಹಾಕುವುದು ಕೇವಲ ಪೊಲೀಸ್ ಇಲಾಖೆಯಿಂದ ಮಾತ್ರ ಸಾಧ್ಯವಿದೆ. ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಅನುಮತಿ ನೀಡುವಾಗ ಕಾರ್ಯಕ್ರಮದ ಆಯೋಜಕರಿಗೆ ಎಚ್ಚರಿಕೆ ರೂಪದಲ್ಲಿ ಯಾವುದೇ ತರಹದ ಅಶ್ಲೀಲ ಜಾನಪದ ಹಾಡುಗಳನ್ನು ಹಾಡುವಂತಿಲ್ಲ, ಅಶ್ಲೀಲ ಹಾಸ್ಯ ಮಾಡುವಂತಿಲ್ಲ, ಅಶ್ಲೀಲ ನೃತ್ಯಗಳನ್ನು ಮಾಡಿಸಬಾರದೆಂದು ನಿರ್ಬಂಧ ಹಾಕಿ ಅನುಮತಿ ನೀಡಬೇಕೆಂದು ನಾವು ಪೊಲೀಸ್ ಇಲಾಖೆಗೆ ವಿನಂತಿ ಮಾಡ್ಕೊಳತ್ತೀವಿ. ಇದು ಪೊಲೀಸ್ ಇಲಾಖೆಗೆ ಆಯಿತು. ಇನ್ನೊಂದು ಏನು ಮಾಡ್ಯವಪ್ಪ ಅಂತಂದ್ರೆ, ನಾವು ಮಹಿಳಾ ಆಯೋಗಕ್ಕೂ ಕೂಡ ಒಂದು ಪತ್ರ ಬರ್ದೇವಿ ಮಹಿಳಾ ಆಯೋಗಕ್ಕೆ. ಏನು ಮತ್ತು ಇಷ್ಟಕ್ಕೆ ನೀವು ತಿಳ್ಕೊಂಡಿರ್ಬೇಕು, ಏನಪ್ಪ ಒಂದು 4 ದಿವಸ ಹೋರಾಟ ಮಾಡಿದ್ರು ಎಲ್ಲರೂ ಗಪ್ ಚುಪ್ ಕೂತ್ರು ಅಂತೇಳಿ. ನೋಡಿರಿ, ಯಾವಾಗಲೂ ನಾವು ಗಪ್ ಚುಪ್ ಕೂತಿಲ್ಲ.
ಎಲ್ಲರಿಗೆ ಹೇಳಿದ್ದೀವಿ, ವಾರ್ನಿಂಗ್ ಮಾಡಿದ್ರು, ಮತ್ತು ಅತಿರೇಕ ಮಾಡಿದರು. ಕೆಲವೊಂದು ಮಾಸ್ತರ್ಗಳದಾರ, ಅವರು ಆರ್ಕೆಸ್ಟ್ರಾ ಮಾಡ್ತಾರೆ, ಅವ್ರಿಗೆ ಏನು ಸ್ವಲ್ಪ ಬುದ್ಧಿ ಗಿದ್ದಿ ಐತಿಲ್ಲ, ಏನು ಶಾಲ್ಯಾಗ ಮತ್ತು ಮಕ್ಕಳಿಗೆ ಏನು ಪಾಠ ಹೇಳ್ತಾರೋ ಯಾರಿಗೆ ಗೊತ್ತಾ. ಕೆಲವೊಬ್ರು ಜನ ಅದಾರ, ಅವರು ಬರೀ ಇಂಥವ್ರನ್ನೇ ವಯಸ್ಸು ಸಪೋರ್ಟ್ ಮಾಡೋದು. ಒಟ್ಟು ಯಾವ ಏನು ಅಂತ ಏನು ಅಶ್ಲೀಲ ಹಾಡೋವ್ರೆ ಇಂಥವ್ರಿಗೆ ಒಟ್ಟು ನಾ ಇವರು ಅವ್ರನ್ನ ಹೆಸರು ಹೇಳಂಗಿಲ್ಲ, ಎಲ್ಲರಿಗೆ ಹಿಡ್ಕೊಂಡು ಹೇಳಕತ್ತೀನಿ. ಮತ್ತು ನಾವೇನು ಮಾಡ್ಯಪ್ಪ ಅಂದ್ರೆ, ಈಗ ನಾವು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಏನು ಮತ್ತು ಮಹಿಳಾ ಆಯೋಗಕ್ಕೆ ಕೂಡ ನಾವೊಂದು ಪತ್ರ ಬರ್ದೇವಿ. ಏನು ಬರ್ದೇವಪ್ಪ ಅಂತಂದ್ರೆ, ಈಗ ಮಹಿಳಾ ಆಯೋಗಕ್ಕೂ ಹೇಳೇವಿ ನಾವು. ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರಿಗೆ, ಮಹಿಳಾ ಆಯೋಗದ ಅಧ್ಯಕ್ಷರು, ಅವ್ರಿಗೂ ಕೂಡ ಒಂದು ಲೆಟರ್ ಬರ್ತೀವಿ. ವಿಜಯಪುರ ಜಿಲ್ಲೆಯಲ್ಲಿ ಜಾತ್ರೆಗಳಿದೆ, ಸೇಮ್ ಮೆಟ್ರ್ ಮಹಿಳಾ ಆಯೋಗಕ್ಕೂ ಕೂಡ ಒಂದು ನಾವು ಮೇಲ್ ಮಾಡೇವಿ. ಅಲ್ಲಿಯೂ ಕೂಡ ಹೋಗಿ ನೇರವಾಗಿ ಅವ್ರಿಗೆ ಭೇಟಿಯಾಗಿ, ಯಾರು ಮಹಿಳೆಯರ ಮೇಲೆ ಏನಪ್ಪ ಅಂದ್ರೆ ವಿಜಯಪುರ ಜಿಲ್ಲೆ ಜಾತ್ರೆಗಳಲ್ಲಿ, ಹಬ್ಬ ಹರಿದಿನಗಳಲ್ಲಿ ರಸಮಂಜರಿ ಹೆಸರಿನಲ್ಲಿ ಅಶ್ಲೀಲ ಜಾನಪದ ಹಾಡುಗಳು, ಅಶ್ಲೀಲ ಭಾಷೆ ಬಳಸಿ ಅಶ್ಲೀಲ ನೃತ್ಯ ಮಾಡುವುದು ಇದು ಆಯಿತು. ಮೇಲೆ ತಿಳಿಸಿದ ವಿಷಯದ ಪ್ರಕಾರ ತಮ್ಮ ಗಮನಕ್ಕೆ ತೆಗೆಬರಿಸೋದೇನು, ಉತ್ತರ ಕರ್ನಾಟಕ ನಾವೆಲ್ಲ ತೊಗೊಂಡೀವಿ. ಬರೀ ಬಿಜಾಪುರ ಜಿಲ್ಲೆ ಅಷ್ಟೇ ಅಲ್ಲ, ಉತ್ತರ ಕರ್ನಾಟಕ ಎಂದರೆ ಹಲವಾರು ಸಾಧು ಸಂತರು ಬಾಳಿ ಹೋದ ನಾಡು. ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ತಮ್ಮ ಜ್ಞಾನ ಭಂಡಾರದಿಂದ ಸಮಾಜಕ್ಕೆ ಒಳ್ಳೆಯ ಸಂದೇಶ ನೀಡಿದ್ದಾರೆ. ಅಣ್ಣ ಬಸವಣ್ಣನವರು, ಸಂತ ಶಿಶುನಾಳ ಶರೀಫರು, ಬಂತನಾಳ ಶಿವಯೋಗಿಗಳು ಜನಿಸಿದ ಈ ನಾಡಿನಲ್ಲಿ ಇತ್ತೀಚೆಗೆ ರಸಮಂಜರಿ ಹೆಸರಿನಲ್ಲಿ ಅಶ್ಲೀಲ ಜಾನಪದ ಹಾಡುಗಳು ಮತ್ತು ಅಶ್ಲೀಲ ಭಾಷೆ ಬಳಸಿ ಅಶ್ಲೀಲ ಹಾಸ್ಯ ಮಾಡುವುದು, ಅಶ್ಲೀಲ ನೃತ್ಯ ಮಾಡಿಸುವುದು ಸಮಾಜಕ್ಕೆ, ಯುವ ಪೀಳಿಗೆಯ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಜಾನಪದ ಹೆಸರು ಹೇಳಿ ಕೆಟ್ಟ ಸಾಹಿತ್ಯ ಬರೆಸಿ ಅವಾಚ್ಯವಾಗಿ ಹೆಣ್ಣು ಮಕ್ಕಳಿಗೆ ನಿಂದನೆ ಮಾಡುವುದು ಮತ್ತು ಚಿಕ್ಕ ಮಕ್ಕಳನ್ನು ವೇದಿಕೆ ಮೇಲೆ ಕರೆಸಿ ಅವರ ಬಾಯಿಂದ ಅವಾಚ್ಯ ಶಬ್ದಗಳನ್ನು ನಡೆಸುವುದು, ಇವರ ವಿರುದ್ಧ ಏನು ಮಹಿಳೆಯರ ಒಂದು ಮರ್ಯಾದೆಗೆ ಧಕ್ಕೆ ತಂದವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕಂತೇಳಿ ನಾವು ಮಹಿಳಾ ಆಯೋಗಕ್ಕೆ ಕೂಡ ಒಂದು ಪತ್ರ ಬರೆದೀವಿ. ನೋಡಿರಿ, ನೀವೇನು ಅನ್ಬೋದು, ಶಕ್ತಿಕುಮಾರ್ ಹಂಗೆ. ಯಾಕಂದ್ರೆ ಭಾಳಷ್ಟು ಜನರಿಗೆ ಈಗ ನಾವು ಕೆಲವೊಂದು ವಿದ್ಯಾವಂತರು ಅದಾರ, ಈ ವಿದ್ಯಾವಂತರು ಬುದ್ಧಿವಂತರು ಈ ಕಮಿಟಿಯವ್ರಿಗೆ ಹೇಳ್ತೀನಿ. ನಾ ಮೊದಲು ಕಮಿಟಿಯವ್ರಿಗೆ, ಮತ್ತು ಅದು ಹೋಲಿಬಿಡ್ರಿ, ಕಮಿಟಿಯವ್ರು ಹೋಗಲಾಕ ಈ ಕೆಲವೊಂದು ಸ್ವಾಮಿಗಳಿಗೆ ಅವಾಗ ಏನು ಸ್ವಲ್ಪರೇ ನಾವು ಸ್ವಾಮಿಗಳಾಗಿ ಸಮಾಜಕ್ಕೆ ಸಂದೇಶ ಕೊಡೋದು ಬಿಟ್ಟಿಗೆ ಏನು ಹೇಳ್ತೀರಿ. ಕೆಲವೊಂದು ಸ್ವಾಮಿಗಳಿಗೆ ಹಿಂದೆ ದೊಡ್ಡ ದೊಡ್ಡ ಜಾತ್ರೆ ಒಳಗೆ ಹಿಂದೆ ದೇವಿ ಫೋಟೋ ಹಾಕಿರ್ತಾರೆ, ದೊಡ್ಡ ದೊಡ್ಡ ಸಾಧು ಸಂತರ ಫೋಟೋ ಹಾಕಿರ್ತಾರೆ. ಅಲ್ಲಿ ಕರೆಸಿ ಅಶ್ಲೀಲ ಡ್ಯಾನ್ಸ್ ಮಾಡಿಸ್ತೀರಿ, ಅಶ್ಲೀಲ ಜಾನಪದ ಹಾಡಿಸ್ತೀರಿ. ಅಲ್ರಿ ಎಂಥದ, ಈಗ ತಿಂಗಳಾನ್ಗಟ್ಲೆ ಪುರಾಣ ಹೇಳಿರ್ತೀರಿ, ಪುರಾಣ ಹೇಳಿ ಆಮೇಲೆ ಏನು ಪುರಾಣದಾಗ ಏನು ಹೇಳ್ತೀರಿ, ಒಳ್ಳೆ ಸಂಸ್ಕೃತಿ ಒಳ್ಳೆ ಇದು ಹೇಳಿರ್ತಾರೆ. ಕೆಲವೊಂದು ಸ್ವಾಮಿಗಳದಾರ, ಕೆಲವೊಂದು ಏನು ಮಠಾಧೀಶರದಾರ, ಕೆಲವೊಂದು ಶಾಸ್ತ್ರಿಗಳದಾರ, ಕೆಲವೊಂದು ಜನ ಅದಾರ. ಜಾತ್ರೆ ಒಳಗೆ ಸಹಿತ ಎಂಥ ಜನರು ಕರೆಸ್ಬೇಕನ್ನೋದು, ಎಂಥ ಕಾರ್ಯಕ್ರಮಗಳು ಮಾಡ್ಬೇಕಂತ ನನಗೆ ಗೊತ್ತಾಗಲ್ಲ. ಅಂದ್ರೆ ನಾ ಏನು ಮಾಡ್ಬೇಕ್ರಿಪ್ಪ, ಮಾಡಿಸ್ರಿ. ಜಾತ್ರೆ ಒಳಗೆ ಎಂಥವ್ರು ಇರ್ತಾರೆ, ಒಳ್ಳೆ ಭಜನಾ ಗೀತೆಗಳು ಹಾಡಿಸ್ಬೋದು, ಒಳ್ಳೆ ಸುಗಮ ಸಂಗೀತ ಹಾಡಿಸ್ಬೋದು, ಶಾಸ್ತ್ರೀಯ ಸಂಗೀತ, ಭಾವಗೀತೆ, ಭಕ್ತಿಗೀತೆ ಇಂಥವು ಹಾಡಿಸೋದು ಬಿಟ್ಟಿಗೆ ಜನ ಸೇರ್ತಾರೆ ಅಂತೇಳಿ. ಈಗ ಜನ ಜಾತ್ರೆ ಮರಳು ಅನ್ನುವಾಗ ಕೆಲವೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕೆಲವೊಂದು ಜಾತ್ರೆಗಳಿಗೆ ಕೂಡ ದೊಡ್ಡ ದೊಡ್ಡ ಸ್ವಾಮಿಗಳು, ಕೆಲವೊಂದು ಸ್ವಾಮಿಗಳು ಕೂಡ ಇಂಥ ಅಶ್ಲೀಲತೆಗೆ ಒತ್ತು ಕೊಡ್ಲಾಗತ್ತಾರೆ. ಅಂದ್ರೆ ನಾವು ಸಮಾಜಕ್ಕೆ ಏನು ಸಂದೇಶ ಕೊಡ್ತೀರಿ ಗೊತ್ತಾಗಲಾಗ್ಯದ್ರಿಪ್ಪ ನಮಗೆ. ಮತ್ತು ಹೇಳ್ತಾರೆ, ಸ್ವಾಮಿಗಳು ಹೇಳ್ತಾರೆ, ನಾವು ಯಾರ್ದು ಟಾರ್ಗೆಟ್ ಮಾಡಿ ಮಾತಾಡೋಂಗಿಲ್ಲ, ನಾವು ಯಾರ್ದು ವೈಯಕ್ತಿಕ ನಮ್ದು ಯಾರ್ದು ಇಲ್ಲ. ನಾವು ಸಮಗ್ರ ಸಿನಿಮಾ ರಂಗಗಳಲ್ಲಾಗಲಿ ಏನು ಶಕ್ತಿಕುಮಾರ್ ಹೇಳಿದ್ರೆ ಬಂದಕ್ಕತ್ತ ಅನ್ನೋದಿಲ್ಲ. ನಾ ಹೇಳಿದ್ರೆ ಬಂದಕ್ಕತ್ತಲ್ಲ, ಮಾಡಬೇಡ್ರಿ. ನಾವು ಮಾಡಂಗಿಲ್ಲ, ನೀವು ಮಾಡಿರಿ. ಮೊದಲು ನಾವು ತಪ್ಪು ಮಾಡೇವಿ, ನೀವು ಈಗ ನೀವು ಮಾಡಿರಿ, ಇನ್ಮೇಲೆ ನಾವು ಮಾಡಂಗಿಲ್ಲ, ನೀವು ಮಾಡಬೇಡ್ರಿಪ್ಪ ಅಂತ ಅನ್ನೋದು ಇಷ್ಟೇ ವಿನಂತಿ. ನಂದು ಏನೂ ಇಲ್ಲಪ್ಪ, ನಂದೇನು ಹೌದಪ್ಪ, ನೀವು ಶಕ್ತಿಕುಮಾರ ನೀವು ಮೊದಲೆಲ್ಲ ಮಾಡಿ ಈಗ ಮಾಡಬೇಡತ್ತಿ, ನಾವು ಇನ್ಮೇಲೆ ಮಾಡವ್ರಿ ತನಬೇಡ್ರಿ. ಅದು ಈಗ ಮೊದಲು ಹೊಲಸಿತ್ತು, ನಾವು ತಿಂದೇವಿ, ಈಗ ಮತ್ತೆ ತಿನ್ನೋದು ಬುದ್ಧಿ ಬಂದದ. ಮೊದಲು ಬುದ್ಧಿ ಇದ್ದಿದ್ದಿಲ್ಲ, ನಾವು ತಿಂದೇವಿ. ಇನ್ಮೇಲೆ ರೀ ತಿನ್ನಬೇಡ್ರಿಪ್ಪ ಅಂತ ನಾ ಹೇಳ್ತೀನಿ. ಇಲ್ರಿ, ನಾವು ತಿನ್ನವ್ರೇ ರೀ ಅಂತಂದ್ರೆ ತಿನ್ನೋರಿಗೆ ನಾವು ಸರಿಯಾಗಿ ಬುದ್ಧಿ ಕಲ್ಸಾಕ ನಾವು ಕಾನೂನು ಪ್ರಕಾರ ಹೋರಾಟ ಮಾಡ್ತೀವಿ, ಮತ್ತೇನೂ ಇಲ್ಲ. ಕೆಲವೊಂದು ವಿದ್ಯಾವಂತರು ಬುದ್ಧಿವಂತರು ಆರ್ಕೆಸ್ಟ್ರಾ ಮಾಡ್ತೀರಿ, ಒಳ್ಳೊಳ್ಳೆ ಉದ್ಯೋಗಗಳಿಗೆ ಇರ್ತೀರಿ. ಇದ್ದರೂ ಕೂಡ ಇಂಥ ಅಶ್ಲೀಲತೆ ಅವ್ರು ಕರೆಸಿ ಸ್ಟೇಜ್ ಮೇಲೆ ನಾಯಿ ಬೊಗಳ್ತಾವೆ. ಬೆಳೆಯವ್ರು ಬೆಳಿತಾರೆ, ಹಿಂದೆ ನಾಯಿ ಬೊಗಳ್ತಾವೆ. ಯಾರು ನಾಯಿಯಪ್ಪ ಅಂದ್ರೆ ನಾವು ಏನು ಅನ್ಯಾಯದ ವಿರುದ್ಧ ಧ್ವನಿ ಎತ್ತವ್ರು ನಾಯಿ. ನಿಮಗೇನು ಶಬಾಷ್ಗಿರಿ ಕೊಡ್ಬೇಕು ನಾವೆಲ್ಲ. ಮೊನ್ನೆ ಯಾವುದೋ ಒಂದು ವೇದಿಕೆ ಮೇಲೆ ಒಬ್ಬರು ಶಾಸ್ತ್ರಿಗಳು ಹೇಳ್ತಾರೆ, ನಾಯಿ ಬೊಗಳ್ತಿರ್ತಾವೆ, ನೀವು ಮಾಡಂಗೆ ಮಾಡಿರಿ, ಹಾಲು ಹಾಕೋರಿ, ಚುರುಮುರಿ ಹಾಕೋರಿ. ಇತ್ತಿತ್ತಲ ನಾ ಏನು ನಂಗೆ ಜನರೇ ಕಮ್ಮಿಟ್ ಕೊಡ್ಲಾತ್ತಾರ. ಹಾಲು ಅಂದ್ರೆ ಏನು, ಗೋ ಮಾತ್ರೆ ಪವಿತ್ರ ರುದರದಿಂದ ಬಂದಿದ್ದದು ಹಾಲು ತೊಗೊಂಡು ತಲೆ ಮೇಲೆ ಹಾಕೊಂಡು ನೀವು ಅನ್ಬೋದು, ದರ್ಶನ್ ಫೋಟೋಗೆ ಹಾಕ್ತಾರೆ, ಶಿವರಾಜ್ಕುಮಾರ್ ಫೋಟೋಗೆ ಹಾಕ್ತಾರೆ, ಅಲ್ಲಿ ಹೇಳೋ ಮಗನ ಅಂತೇಳಿ. ನಾ ಏನಿತ್ತೀನಿ, ಅದು ಬ್ಯಾನರ್ಗೆ ಹಾಕ್ತಾರೆ. ಅವರು ಹಾಕೋದು ತಪ್ಪೇ, ಬೇಡ. ಅವೇ ಹಾಲು 2 ಸಣ್ಣ ಹುಡುಗರು ನೋಡ್ರಿ, ಹಾಲು ಕುಡ್ದೆ ನಾವು ಬದುಕೇವಿ. ಅದೇ ಆಲ್ಕೋಹಾಲ್ ಹಾಕೋರಲ್ಲ ನೋಡೋಣ, ಓಟಿ ಬೀರ
ಹಾಂ ರಾಯಲ್ ಸ್ಟ್ಯಾಗ್ ಹಾಕೋರಿ ಹಾಕೋರಿ ನೋಡ್ರಿ. ನಾವು ಅವು ನಿಷೇಧಕ್ಕೆ ಇರ್ತಾವೆ ಬಂದು ಹಿಂಗೆ ಹಾಲು ಹಾಕಿದ್ರಿ ಹಾಂ ಏನಿದು? ನಾವು ಯಾರಿಗೂ ಟಾರ್ಗೆಟ್ ಮಾಡೋಂಗಿಲ್ಲ. ಅವು ಹಾಲು ಹಾಕೋತೀರಿ, ಹಾಲು ಹಾಕೊಳ್ಳೋದು ಮತ್ತು ನಾ ಹೇಳ್ತೀನಿ ನೀವೇನು ಏನು ಕಮ್ಮಿಟ್ ಕೊಡೋಂಗಿಲ್ಲ, ಜನನೇ ಕಮ್ಮಿಟ್ ಕೊಡ್ಲಾತ್ತಾರ. ಅದಕ್ಕೆ ನಾವೇನು ಹೇಳ್ತೀವಿ, 3ನೇ ತಾರೀಕಿಗೆ ಬರುವ 3ನೇ ತಾರೀಕಿಗೆ ಎಲ್ಲರೂ ಯಾವ್ಯಾವ ಯೂಟ್ಯೂಬ್ದವರಾಗಲಿ, ಚಲನಚಿತ್ರ ಗೀತೆಗಳಾಗಲಿ, ಜಾನಪದಗಳಾಗಲಿ, ಯಾವುದೇ ಕಾಮಿಡಿ ವಿಡಿಯೋಗಳಾಗಲಿ ಅವೆಲ್ಲ ಕೂಡ ಪೆಂಡ್ರದಾಗ ಹಾಕೀವಿ. ನಾವು ಪೆಂಡ್ರವ್ ಒಳಗಾಗಿ SP ಅವ್ರಿಗೆ ನಾವು 3ನೇ ತಾರೀಕಿಗೆ ವಿಜಯಪುರನಾಗ ವನಶ್ರೀ ಹೋಟೆಲ್ನಾಗ ಒಂದು ಪ್ರೆಸ್ ಮೀಟ್ ಮಾಡಿ ನಾವು ಪೊಲೀಸ್ SP ಅವ್ರಿಗೆ ಮತ್ತು ಮಹಿಳಾ ಆಯೋಗಕ್ಕೆ ಒಂದು ಕಂಪ್ಲೇಂಟ್ ಕೂಡ ದಾಖಲೆ ಮಾಡ್ಲಾಕತ್ತೀವಿ. ಅದಕ್ಕೆ ದಯವಿಟ್ಟು ಎಲ್ಲರೂ ಬದಲಾಗ್ರಿ, ನಾವು ಬದಲಾಗೋಣ, ನೀವು ಬದಲಾಗ್ರಿ, ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡೋಣ. ಹಾಂ, ಅದಕ್ಕೆ ನಮ್ಮ ಮಕ್ಕಳು ಇರ್ತಾವೆ, ನಿಮ್ಮ ಮಕ್ಕಳು ಇರ್ತಾವೆ, ನಮ್ಮದು ಕುಟುಂಬ ಇರ್ತದೆ, ನಿಮ್ಮದು ಕುಟುಂಬ ಇರ್ತದೆ. ಅಶ್ಲೀಲತೆ ಬಿಟ್ಟು ಚಲೋ ಹಾಡ ಬರೀರಿ, ಹಾಡ್ರಿ, ಚಲೋ ಹಾಡ್ರಿ, ಒಳ್ಳೆಯ ಸಾಹಿತ್ಯಗಳ ತೊಗೊಂಡು ಹಾಡ್ರಿ. ಹಾಂ, ಅದಕ್ಕೆ ನಾನು ಏನು ಹೇಳ್ತೀನಿ, ಎಲ್ಲರಿಗೂ ಕೂಡ ಒಂದು ವಿನಂತಿ ಮಾಡ್ಕೋತೀನಿ. ಎಲ್ಲ ಭಾಳ ಕಲಾವಿದರು ಅದಾರ, ಎಲ್ಲ ಕಲಾವಿದರಿಗೆ ಅವಕಾಶಗಳು ಸಿಗಬೇಕು, ಎಲ್ಲ ಕಲಾವಿದರು ಬದುಕಬೇಕು. ಅವಾಗ ಎಂತಿಂಥ ಇದು ಲೈವ್ ಇನ್ಸ್ಟ್ರೂಮೆಂಟ್ಗಳು ಬಾರಿಸೋರು ಎಲ್ಲಿ ಹೋದ್ರೆ ಎಲ್ಲರೂ ಗಪ್ಪ ಅದು. ಯಾಕಂದ್ರೆ ಒಳ್ಳೆ ಕಲಾವಿದರಿಗೆ ಬೆಲೆ ಇಲ್ಲ. ಈಗೇನು ಹರಕ ಬರ್ಕ ಇರ್ತಾವಲ್ಲ ಅಂಥ ಕಲಾವಿದರಿಗೆ ಬೆಲೆ ಐತಿ. ಅದಕ್ಕೆ ನಾನು ಹೇಳ್ತೀನಿ, ಎಲ್ಲರೂ ಕೂಡ 3ನೇ ತಾರೀಕಿಗೆ ನಾವು ಯಾರ್ಯಾರು ಬರೋರು ಇದ್ರೆ ಅಂದ್ರೆ ಖಂಡಿತವಾಗ್ಲೂ ನಾನು ಫೋನ್ ಮಾಡಿರಿ. ಶಕ್ತಿಕುಮಾರನ್ನ ನಾವು ಬರ್ತೀವಿ ರೀ 3ನೇ ತಾರೀಕಿಗೆ ಪ್ರೆಸ್ ಮೀಟ್ ಕರೆದಿರಲ್ಲ. ಒಂದು ಉತ್ತರ ಕರ್ನಾಟಕದ ಸಮಗ್ರ ಒಂದು ಸಾಂಸ್ಕೃತಿಕ ಸಮಗ್ರ ಅಶ್ಲೀಲತೆ ವಿರುದ್ಧ ಹೋರಾಟ ಮಾಡೋಣ. ಎಲ್ಲ ರಂಗದಿಂದ ನಮ್ಮ ಒಂದೇ ಇಲ್ಲ, ನಾಟಕ ಆಗಲಿ, ಎಲ್ಲ ಆರ್ಕೆಸ್ಟ್ರಾ ಆಗಲಿ, ಯೂಟ್ಯೂಬ್ಗಳಾಗಲಿ, ಜಾನಪದ ಆಗಲಿ, ಎಲ್ಲರ ವಿರುದ್ಧ ಹೋರಾಟ ಮಾಡೋಣ. ಒಬ್ಬರಂತೆ ಇಲ್ಲ, ಎಲ್ಲ ಅಶ್ಲೀಲತೆ ವಿರುದ್ಧ ಹೋರಾಟ ಮಾಡೋರು ಯಾರು ಬೆಂಬಲ ಕೊಡೋರು ಇದ್ರೆ 3ನೇ ತಾರೀಕಿಗೆ ಬೆಳಗ್ಗೆ 11 ಗಂಟೆಗೆ ವನಶ್ರೀ ಹೋಟೆಲ್ಗೆ ತಾವು ಬರ್ರಿ. ಆದಷ್ಟು ಬೇಗ ವಿಡಿಯೋ ಶೇರ್ ಮಾಡಿರಿ. ಇದೆಲ್ಲ ನಾವೇನು ಯಾರ್ದು ವೈಯಕ್ತಿಕ ಟಾರ್ಗೆಟ್ ನಾವು ಹೇಳಕತ್ತಿಲ್ಲ, ಯಾರ್ದು ಹೆಸರು ತೊಗೊಂಡು ನಾವು ಮಾತಾಡೋಕ್ಕೆ ಹೋಗಂಗಿಲ್ಲ. ಯಾಕಂದ್ರೆ ನಮ್ಗೆ ವೈಯಕ್ತಿಕವಾಗಿ ಯಾರ ಮೇಲೂ ದ್ವೇಷ ಇಲ್ಲ. ಅದಕ್ಕೆ ಈಗ ನಾವೇನು ಅವ್ರ ಹೆಸರಂತೂ ಬರೆದು ಕೊಟ್ಟೇವಿ. ನಾವು ಅವ್ರ ಹೆಸರುಗಳ ಏನೇನು ಅದಾವು, ಯಾರ್ಯಾರು ಮಾಡ್ಯಾರ ಅದು ಮಹಿಳಾ ಆಯೋಗಕ್ಕೂ ಕೊಟ್ಟೇವಿ, ಇವ್ರಿಗೂ ಕೊಟ್ಟೇವಿ. ಆದ್ರೆ ನಿಮ್ಗೆ ಅಂಥವ್ರಿಗೆ ಶಿಕ್ಷೆ ಆಗ್ತದೆ. ಬಟ್ ಮುಂದೊಂದು ದಿನ ಅಂಥವ್ರನ್ನ ಪೂರಾ ಬ್ಯಾನ್ ಮಾಡುವಂಥ ಕೆಲಸ ಕೂಡ ನಾವು ಉತ್ತರ ಕರ್ನಾಟಕ ಕಲಾವಿದರು ನಾವೆಲ್ಲ ಮಾಡ್ತೇವೆ ಅಂತ ಹೇಳ್ತೀವಿ. ಅದು ಆದಷ್ಟು ಬೇಗ 3ನೇ ತಾರೀಕಿಗೆ ತಾವೆಲ್ಲರೂ ಕೂಡ ಯಾರ್ಯಾರು ಬರೋರು ಇದ್ರೆ ಅಂದ್ರೆ ಖಂಡಿತವಾಗ್ಲೂ ಆ ಪ್ರೆಸ್ ಮೀಟ್ನಲ್ಲಿ ಭಾಗವಹಿಸಿ SP ಅವರಿಗೆ ನಾವು ಮನವಿ ಕೊಡಾಕತ್ತೀವಿ. ತಾವು ಕೂಡ ಬರ್ರಿ. ಮತ್ತು ಮಹಿಳಾ ಆಯೋಗಕ್ಕೂ ಕೂಡ ನಾವು ಕಂಪ್ಲೇಂಟ್ ಮಾಡ್ಲಾಕತ್ತೀವಿ. ಮತ್ತು 19ನೇ ತಾರೀಕಿಗೆ 19ನೇ ತಾರೀಕಿಗೆ ಒಂದು ವಿಜಯಪುರದಾಗ ನಾವು ಒಂದು ವನಶ್ರೀ ಹೋಟೆಲ್ನಾಗ ಒಂದು ಕಾರ್ಯಕ್ರಮ, ವನಶ್ರೀ ಅಥವಾ ರಂಗಮಂದಿರನಾಗ ಪುಟ್ಟರಾಜ ಗವಾಯಿಗಳ ಜಯಂತಿ ಒಂದು ಇಡಬೇಕಂತ ವಿಚಾರ ಮಾಡೀವಿ. ಪುಟ್ಟರಾಜ ಗವಾಯಿಗಳ ಜಯಂತಿ 19ನೇ ತಾರೀಕಿಗೆ ವಿಜಯಪುರದ ಕಂದಲ ಹನುಮಂತರಾಯ ರಂಗಮಂದಿರನಾಗ ಇಡಬೇಕಂತ ಮಾಡೀವಿ. ಇದೇ ಬರೋ ತಿಂಗಳ 19ಕ್ಕೆ. ತಾವು ಎಲ್ಲರೂ ಕೂಡ ಪುಟ್ಟರಾಜ ಗವಾಯಿಗಳು ಯಾರತ್ತ ನಿಮ್ಗೆ ಗೊತ್ತಿಲ್ಲ. ಪುಟ್ಟರಾಜ ಗವಾಯಿಗಳು ರಾಜ್ಕುಮಾರ್ ಅವರು ಸಂಗೀತ ಹೇಳ್ಕೊಟ್ಟವ್ರು. ಎಲ್ಲ ವಿದ್ಯೆಯನ್ನು ಎಷ್ಟೋ ವಾದ್ಯಗಳನ್ನು ನುಡಿಸಿದಂಥ ಮತ್ತು ಎಷ್ಟೋ ಕಲಾವಿದರಿಗೆ ಅಂಧರ ಬಾಳಿಗೆ ಆಶಾಕಿರಣದಂಥ ಪುಟ್ಟರಾಜ ಗವಾಯಿ ಮೇಲೆ ಹಾಕ್ರಿ ಹಾಲ. ಎಷ್ಟೋ ಅನಾಥ ಅಂಧರಿಗೆ ಅವರು ಇದು ಕೊಟ್ಟರ, ಏನು ಅವ್ರಿಗೊಂದು ಮಾರ್ಗದರ್ಶಕರಾಗಿ ಅನ್ನದಾತರಾಗ್ಯಾರ, ಸಂಗೀತ ದಾನ ಮಾಡ್ಯಾರ. ಅಂಥವ್ರಿಗೆ ಹಾಲು ಹಾಕ್ರಿ, ಅಂಥವ್ರಿಗೆ ಅಭಿಷೇಕ ಮಾಡಿರಿ, ಅಂಥವ್ರಿಗೆ ಪೂಜೆ ಮಾಡಿರಿ. ಇವೆಲ್ಲಿ ಒಂದು ಎಂಥವ್ರಿಗೆ ಹೋಗಿ ನೀವು ಪೂಜೆ ಮಾಡೋದು, ಹಾಲು ಹಾಕೋದು ಇವೆಲ್ಲ ಮಾಡ್ತಿರಲ್ಲ. ಇದರಿಂದ ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶ ಹೋಗ್ತದೆ ಅಂತ ಹೇಳ್ತಾ 3ನೇ ತಾರೀಕಿಗೆ ತಾವೆಲ್ಲರೂ ಬರ್ರಿ. ಬಿಜಾಪುರನಾಗ 11 ಗಂಟೆಗೆ ಇದೇ ತಿಂಗಳು 3ನೇ ತಾರೀಕು, ಏಪ್ರಿಲ್ 14ನೇ ತಾರೀಕಿಗೆ, ಇದು ಏಪ್ರಿಲ್ 3ನೇ ತಾರೀಕಿಗೆ. ನಾಳೆ 3ನೇ ತಾರೀಕಿಗೆ ತಾವು ಯಾರ್ಯಾರು ಬರೋರು ಇದ್ರೆ ಅಂದ್ರೆ ಹೋರಾಟಕ್ಕೆ ನಾವು ಬರ್ತೇವೆ ಸರ್ ಅನ್ನೋರು. ಸರ್ ನಾವು ಹೋರಾಟ ಗಟ್ಟಿದ್ದೇವೆ ಅಂತೇಳಿ ಯಾರ್ದು ವೈಯಕ್ತಿಕ ಹೋರಾಟ ಅಲ್ಲ, ವೈಯಕ್ತಿಕವಾಗಿ ಯಾರ ಹೆಸರು ಹೇಳಿಲ್ಲ ನಾವು. ಯಾರ್ಯಾರು ಹೌದು ಸರ ನಮಗೂ ಕೂಡ ಒಂದು ಇದ್ರ ಬಗ್ಗೆ ಬೇಸರ ಆಗ್ಯದ, ನಾವು ಕೂಡ ಹೋರಾಟಕ್ಕೆ ಬರ್ತೇವೆ ಅನ್ನೋರು ಖಂಡಿತವಾಗ್ಲೂ ತಾವು ಈ ಹೋರಾಟದಲ್ಲಿ ಭಾಗವಹಿಸ್ರಿ. 3ನೇ ತಾರೀಕಿಗೆ ಬರ್ರಿ. ಅವತ್ತು ನಾವು ಪುಟ್ಟರಾಜ ಗವಾಯಿಗಳ ಜಯಂತಿ ಯಾವಾಗ ಮಾಡ್ಬೇಕಂತೇಳಿ ಅದು ಕೂಡ ನಿರ್ಧಾರ ಮಾಡ್ತೀವಿ. ಆದಷ್ಟು ಬೇಗ ತಾವೆಲ್ಲರೂ ಬರ್ರಿ ಅಂತ ಹೇಳ್ತಾ ಈ ವಿಡಿಯೋ ಮುಕ್ತಾಯ ಮಾಡತ್ತೀನಿ. ಆದಷ್ಟು ಬೇಗ ವಿಡಿಯೋ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಮುಂದಿನ ಸುದ್ದಿ ಒಂದು ಬರ್ತೀನಿ. ಅಲ್ಲಿ ಹೋಗಿ ಬರ್ತೀನಿ. ಶರಣ್ರಿಪ್ಪ ಎಲ್ಲ ಶಾಣೆ ಮಂದಿಗೆ.